ಹಲೋ ಗಾಯ್ಸ್, ಮೈ ಫಸ್ಟ್ ಮೋಟೋ ಬ್ಲಾಗ್. ಸೋಲೋ ರೈಡ್ ಹೋಗ್ತಾ ಇದ್ದೀನಿ. ಈಗ ಅರ್ಕಲ್ಗೋಡಿಗೆ ಬಂದಿದ್ದೆ ಹಾಸನಿಂದ ಪರ್ಸನಲ್ ಕೆಲಸದಾಗ. ಅದು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಇಲ್ಲೇ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದೆಯಂತೆ, ರುದ್ರಪಟ್ಟಣ ಅಂತ. ಅಲ್ಲಿ ಬರೀ ಸಂಗೀತಗಾರ ಇರ್ತಾಯಿದ್ರು. ಈಗ ಅದಕ್ಕೆ ಅದು ನೋಡೋಕ್ಕೆ ಹೋಗ್ತಾ ಇದ್ದೀನಿ. First experience solo ride. ಫ್ರೆಂಡ್ಸ್, ಫೈನಲಿ ಬಂದೆ ಡೆಸ್ಟಿನೇಷನ್ಗೆ. ನೋಡೋಣ. ವಿದ್ವಾಂಸರುಗಳು, ಮ್ಯೂಸಿಕಲ್ ವಿದ್ವಾನ್ ಇವರೆಲ್ಲ. ಫ್ರೆಂಡ್ಸ್, ಇದು ರುದ್ರಪಟ್ಟಣ ತಂಬೂರಿ ಟೆಂಪಲ್ಲು. ಇದೊಂಥರ ಹಿಸ್ಟಾರಿಕಲ್ ಟೆಂಪಲ್. ಈ ಕಡೆ ಎಲ್ಲ ಇವರು ವಿದ್ವಾಂಸರೆಲ್ಲ ವಾಸ ಆಗ್ತಾಯಿದ್ರು. ಅದಕ್ಕೆ ಇದು ಈ ಶೈಲಿಯಲ್ಲಿ ಅವ್ರ ನೆನಪಿಗೋಸ್ಕರ ಈ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇದರೊಳಗಡೆ ವಿದ್ವಾಂಸರು ಎಲ್ಲ ಇದ್ದಾರೆ. ಫ್ರೆಂಡ್ಸ್, ಇದು ಸಂಗೀತದ ಊರು ಅಂತಲೂ ಹೇಳ್ಬೋದು. ಇಲ್ಲೆಲ್ಲ ಮೊದಲು ವಿದ್ವಾಂಸರುಗಳೆಲ್ಲ ವಾಸ ಆಗ್ತಿದ್ರು. ಇದು ಇದ್ರ ಪಕ್ಕದಲ್ಲೇ ಲೊಕೇಟ್ ಆಗಿರೋದು. ಪಕ್ಕದಲ್ಲೇ ಇದೆ ಸರೌಂಡಿಂಗಲ್ಲಿ, ಆ ಟೆಂಪಲ್ ಸರೌಂಡಿಂಗಲ್ಲಿ ಇರೋದು ಲಕ್ಷ್ಮೀ ಕೇಶವ ಟೆಂಪಲ್ಲು. ಅದೇ ಪೈಂಟಿಂಗ್ ನಡೀತಾ ಇದೆ ಟೆಂಪಲ್ಗೆ. ತುಂಬ ಮ್ಯೂಸಿಕಲ್ ವಿದ್ವಾಂಸರೆಲ್ಲ ಇಲ್ಲಿಂದನೇ ಬಂದಿರೋದು. ತುಂಬ ಜನ ಇದ್ದಾರೆ ಹೇಳೋಕ್ಕೋದ್ರೆ. ಅಲ್ಲೊಬ್ಬರು RK ಪದ್ಮನಾಭ. ಫ್ರೆಂಡ್ಸ್, ಇದು ಲೊಕೇಟ್ ಆಗಿರೋದು ರಾಮನಾಥ್ಪುರದಿಂದ ಬರೀ 4 ಕಿಲೋಮೀಟ್ರು. ಹಾಸನಿಂದ 58 ಕಿಲೋಮೀಟ್ರಲ್ಲಿ ಇದು ಲೊಕೇಟ್ ಆಗಿದೆ. ಫ್ರೆಂಡ್ಸ್, ಒಂದ್ಸತಿ ಬನ್ನಿ, ಚೆನ್ನಾಗಿದೆ, ವೈಬ್ಸ್ ಇದೆ, ವಾತಾವರಣನೂ ಚೆನ್ನಾಗಿದೆ. ರಾಮನಾಥ್ಪುರಕ್ಕೆ ಈ ಕಡೆ ಬಂದಾಗ, ರಾಮನಾಥ್ಪುರ ಸುಬ್ರಹ್ಮಣ್ಯ ಟೆಂಪಲಿಗೆ ಬಂದಾಗ ಈ ಕಡೆಗೆ ಬಂದೋಗಿ, ಚೆನ್ನಾಗಿದೆ. ಧರ್ಮಸ್ಥಳ ಪಾದಯಾತ್ರೆ. ಫ್ರೆಂಡ್ಸ್, ರಾಮನಾಥ್ಪುರ ಹೊಳೆ. ಈಗ ನೀರೇನಿಲ್ಲ. ಇದು ರಾಮನಾಥ್ಪುರ ಟೆಂಪಲ್, ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗೋ ದಾರಿ. ಸಖತ್ ಬಿಸಿಲಿದೆ. ಕಬ್ಬು ಕುಡಿಯೋಕೆ ಬಂದೆ.
ಡ್ಯಾಮಲ್ಲಿ ನೀರೇ ಇಲ್ಲ. ಫಸ್ಟ್ ಮೋಟೋ ಬ್ಲಾಗು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮನೇಲಿ ಪಾಪ ಬೇಜಾರು ಮಾಡ್ಕೊತಾ ಇದ್ದಾನೆ. ನಾನು ಆ್ಯಕ್ಚುಲಿ ಮೋಟೋ ಬ್ಲಾಗ್ ಮಾಡೋ ಉದ್ದೇಶನೇ ಇರಲಿಲ್ಲ. ಏನಿತ್ತು ಅಂದರೆ ನಾನು ಅರ್ಕಲ್ಗೋಡಲ್ಲಿ ಕೆಲಸ ಇತ್ತು, ಚೂರು ಬೇಗ ಹೋಗ್ಬೇಕಿತ್ತು. ಹಂಗಾಗಿ ಬೇಗ ಬಂದೆ ಅರ್ಕಲ್ಗೂಡಿಂದ. ಇನ್ನೇನು ಅಲ್ಲಿ ಕೆಲಸ ಮುಗೀತಲ್ಲ ಅಂತ ಹೋಗ್ಬಿಟ್ಟು ಹಂಗೆ ಆ ಕಡೆ ನೋಡಿದ್ದಿಲ್ವಲ್ಲ ಅಂತ ತಂಬೂರಿ ಟೆಂಪಲ್ನ ನೋಡೋಕ್ಕೆ ರುದ್ರಪುರಕ್ಕೆ ಹೋದೆ. ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ ಮಗನೇ ಅಂತೆಲ್ಲ ಫುಲ್ ಕೇಳಿ ಗಾಬರಿ ಆಗ್ತಾಯಿದ್ದಾರೆ. ಹೋಗಿದ್ದಲ್ಲ